ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಹೇಳ್ತಾರದು ಯಾವುದೇ ಗೊಂದಲ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ದಲಿತ ಸಮುದಾಯದ ಸಚಿವರು ಶಾಸಕರ ಸಭೆ ಮುಂದೂಡಿಕೆ ಆಗಿದೆ ಅಷ್ಟೇ, ಪೋಸ್ಟ್ಪೋನ್. ಸಭೆಯನ್ನ ರದ್ದು ಮಾಡಿಲ್ಲ, ಅದು ನಡೆಯುತ್ತೆ, ಇದು ಮುಗಿದ ಅಧ್ಯಾಯ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದಲಿತ ನಾಯಕರ ಅಭಿಪ್ರಾಯ ಕ್ರೋಢೀಕರಣದಲ್ಲಿ ಏನ್ ತಪ್ಪು ಅಂತ ಅವ್ರ ಪ್ರಶ್ನೆ. ಎಲ್ಲ ಗೊಂದಲ ನಿಮ್ಮಿಂದ ನೋಡ್ತಾ ಇರೋದು ನಾನು ಪತ್ರಿಕೆಯಲ್ಲಿ ಟಿವಿಯಲ್ಲಿ. ನಮ್ಮವ್ರು ಯಾರು ಹೇಳಿದಂಗಿಲ್ಲ ಅಂಥದ್ದೇನು. ಅಂಥದ್ದು ಏನು ಹೇಳಿದರೆ ಹೇಳಿ, ಗೊಂದಲ ಏನಿದೆ? ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದು ಗೊಂದಲ ಯಾಕೆ ಕ್ರಿಯೇಟ್ ಮಾಡ್ತೀರಿ? ಎಲ್ಲಿ ಸಭೆ ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ, ಬಂದದ್ದು ಹೇಳಿಲ್ಲ. ನಾವು ಮಾಡೋದಿಲ್ಲತ್ತೇನು ಹೇಳಿಲ್ಲಲ್ಲ, ಮುಂದೂಡಿದ್ದೀವಿ. ಅರೆ ಮುಂದೂಡಿದ ನಂತರ ಸಭೆ ಆಗತ್ತೆ. ಮುಂದೆ ಸಭೆನೇ ಮಾಡೋದಿಲ್ಲತ್ತೇನು ಹೇಳಿಲ್ಲಲ್ಲ, ಮುಂದೂಡಿದ್ದೀವಿ, ಸಭೆ ಆಗತ್ತೆ. ಒಬ್ಬೊಬ್ಬರವ್ರ ಅಭಿಪ್ರಾಯ. ಶಾಸಕಾಂಗ ಪಕ್ಷದಲ್ಲಿ ಹೇಳ್ತಿದ್ದೀನಿ, ಅದನ್ನು ಹೇಳಿದ್ದು ನಿಮಗೂ ಗೊತ್ತಿದೆ. ಎಲ್ಲ ಈ ಏನು PHOಗಳಿದ್ದಾರೆ, ಪ್ರಾಥಮಿಕ ಆರೋಗ್ಯ ನಮ್ಮ ಅಧಿಕಾರಿಗಳು, ನಾವೀಗ ನೇಮಕಾತಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವು ಮಾನದಂಡಗಳ ಬಗ್ಗೆ ಅವರು ಈಗ ಹಾಲಿ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತವರು ಇದ್ದಾರೆ. ಸೊ ಅವ್ರದ್ದೇನೋ ಸ್ವಲ್ಪ ಏನೋ ವಿಷಯ ಇದೆ, ನಾನು ಅದನ್ನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಅದನ್ನು ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ಕೆಲವು ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಅವರ ಬಣ, ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಹೇಳಿ ನೋಡಿ, ಇವೆಲ್ಲ ಮೀಡಿಯಾಗಳಿಗೆ ಒಳ್ಳೆ ಸುದ್ದಿ ಆಗುತ್ತೆ ಅಷ್ಟೇ. ಬಟ್ ಯಾವ ಬಣ ಇಲ್ಲ, ಎಲ್ಲರೂ ಕೂಡ ಜೊತೆಲೇ ಇದ್ದೀವಿ, ಎಲ್ಲ ಒಂದಾಗೇ ಇದ್ದೀವಿ. ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಇದು ಇದ್ದೇ ಇರ್ತದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಇವತ್ತು CLP ಕರೆದಿರೋ ಉದ್ದೇಶನೇ ಬೇರೆ. ಅದು ಬೆಳಗಾವಿಯಲ್ಲಾಗುವಂಥ ಒಂದು ಕಾರ್ಯಕ್ರಮ ಏನಿದೆ, ಅದರ ಬಗ್ಗೆ ಎಲ್ಲರೂ ಕೂಡ ಭಾಳ ಗಂಭೀರವಾಗಿ ತಗೊಂಡು ಎಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಬಹುಶಃ ಮುಂದಿನ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಶಾಸಕರುಗಳಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಬೆಳಗ್ಗೆ ಮೀಟಿಂಗ್ ಕರೆದಿದ್ದಾರೆ. ಸೊ ಅದರೆಲ್ಲ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ